ಮಾತಿಗೆ ಮಾತದಿಂದ ಮಾಗಡಿಗೆ ಯಾವ ಉಪಯೋಗವೂ ಇಲ್ಲ. ಏನಾದರೂ ಅದು ಮಾಡುವಂತ ಕೆಲಸ ಆತ್ಮಕ್ಕೆ, ಜನಕ್ಕೆ, ದೇವರಿಗೆ ಮೆಚ್ಚುಗೆ ಆದರೆ ಅದು ನನ್ನಷ್ಟು ತೃಪ್ತಿ ಪಡೋನು ಯಾರೂ ಇಲ್ಲ. 30 ವರ್ಷಗಳಿಂದ ನಿರಂತರವಾಗಿ ಭಗವಂತನ ಸನ್ನಿಧಿನ ಏನಾದರೂ ಅಪೇಕ್ಷೆ ಪಟ್ಟಿದ್ದೀನ? ಇಲ್ಲ. ಯಾರಿಗಾರು ಬೇಡಿಕೆ ಇಟ್ಟಿದ್ದೀನ? ಇಲ್ಲ. ಏನಾದ್ರು ಸಂಪಾದನೆ ಮಾಡ್ಕೊಂತ ಮಾಡ್ತಾ ಇದ್ನ? 3 ಇಲ್ಲ ಅಂದ್ಮೇಲೆ ನಾನು ಹುಟ್ಟಿದ ಮಣ್ಣಲ್ಲಿ ಏನೋ ಒಂದು ಮಾಡಿದ್ದೆ. ಊರ್ ಬಿಟ್ಟು ಹೋದವನು ದೇವಸ್ಥಾನ ಕಟ್ಟಿ ಊರಿನ ಜನ ಮಗ ಅಂತ ತಪ್ಕೊಂಡ್ರು. ಅಲ್ಲಿಂದ ಒಂದು ಕಾರ್ಯಕ್ರಮಗಳು ಸ್ಟಾರ್ಟ್ ಆಯ್ತು. ಇವ್ರ ಯೋಗ್ಯತೆಗೆ ಕೆಂಪೇಗೌಡರು ಶಿಲೆ ಊಟದಕ್ಕೆ 2 ತಲೆಮಾರು 6 ತಲೆಮಾರು ಬೇಕಿರ್ಲಿಲ್ಲ. ಆದ್ರೆ ನಾವು ಇನ್ನೊಂದು ಪ್ರಶ್ನೆ ಮಾಡೋದು ಬೇಡ. ಏನಾದರೂ ಮಾಡಿದಾಗ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯವಾದ ಕೆಲಸ. ಅವತ್ತು ಭೈರವೇಶ್ವರನ ಒಂದು ಚಪಟಿ ಹಾಕಿ ಇವತ್ತು ಪೂಜೆ ಮಾಡಿದ್ರೆ ಇವತ್ತು ದೇವಸ್ಥಾನ ಆಗಿದೆ ಅಲ್ವಾ? ಸಂತೋಷ ಬಿಡೋಣ. ಏನ್ ಮಾಡ್ತದ ಚಪಡಿ? ಏನ್ ಚಪಡಿ ಅಲ್ಲ, ಭಗವಂತ ಅವನೇ ಅಂದ್ರೆ ಭಗವಂತ ಇದಾನೆ, ಇಲ್ಲ ಅಂದ್ರೆ ಇಲ್ಲ. ಈಗ ಹೋಗ್ಲಿ ಕೆಂಪೇಗೌಡ ಶಿಲೆಯಿಂದ ಇವ್ರು ಏನ್ ಸಮಸ್ಯೆ ಏನಾಗಿದೆ? ಏನ್ ಬದಲಾವಣೆ ಕೇಳ್ರಿ ಕೇಳ್ರಿ. ಅವರು ತಿಳ್ಕೊಂಡು ಇಲ್ಲಿವರೆಗೂ ಜನಕ್ಕೆ ಸುಳ್ಳು ಹೇಳಿ ಏನೋ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಈ ಮಾಗಡಿ ತಾಲೂಕಿನ ಜನರನ್ನ ದಿಕ್ಕಡಿಸುವಂತ ಕೆಲಸವನ್ನ ಮಾಡಿದ್ದು ಸಾಕು. ನೀವು ಏನ್ ಮಾಡ್ತಾ ಇದ್ದೀರಿ ಅಂತಿ ನೀವು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ ಸಾಕ್ಷಿ ಸಮೇತ ಕಳ್ಳ ಯಾರು, ಸುಳ್ಳ ಯಾರು, ಮಳ್ಳ ಯಾರು, ಇದು ಮಾಗಡಿಗಲ್ಲ, ಇದು ಜಗತ್ತಿಗೆ ಗೊತ್ತಾಗ್ಬೇಕು. ಅದಕ್ಕೆ ಕಾಲ ದೂರ ಇಲ್ಲ. ಹಾಗಾಗಿ ಹಾಸ್ಪಿಟ್ಲ್ ಕಟ್ಬಿಡ್ತಿದ್ದೆ, ಅವ್ರಿಗೂ ಆಗ್ಬಿಡ್ಲಿ. ನೀನ್ ಕಟ್ಟಡ ಎಲ್ಲ 5 ವರ್ಷ 7 ವರ್ಷ ಕೇಳುತ್ತಾ ಇದ್ಯಾ? ನೀನ್ ಕಟ್ಟಡ ಕಟ್ಕೊಂಡು ನಾನು ಹೋಗ ಒಳಗೆ ಸಿಕ್ಕಾಕೊಳ್ಳ? ಹೇಳಕ್ ನಾಚಿಕೆ ಬೇಡವಾ? ಯಾವ್ದಕ್ಕೆ ಹೇಳ್ತೀರಿ? 10 ವರ್ಷ 12 ವರ್ಷಕ್ಕೆ ಒಂದು ಬಿಲ್ಡಿಂಗ್ ಕೆಡೋದಾದ್ರೆ ಯಾವ ಕೆಲಸ ಮಾಡ್ತೀರಿ? ಯಾವ ಅಭಿವೃದ್ಧಿ ಮಾಡ್ತೀರಿ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಯಾರು ದುಡ್ಡಲ್ಲಿ ಮಾಡ್ತಾ ಇದ್ದೀರಿ? ನಿಮ್ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಏನು ಇಲ್ಲ. ಅದಕ್ಕೆ ಮಾತನ್ನ ಕಮ್ಮಿ ಮಾಡಿ ಕೆಲಸ ಮಾಡ್ಲಿ. ಕೆಲಸ ಮಾಡಿದ್ರೆ ಪ್ರಶಂಸೆ ಕೊಡೋಣ. ಇಲ್ಲ ಅಂದ್ರೆ ನಾವು ಈ ಮಣ್ಣಿಗೋಸ್ಕರ ನಾವು ಎಲ್ಲ ಹಕ್ಕನ್ನ ಇದೆ ಕೇಳಲಿಕ್ಕೆ, ಹೇಳಲಿಕ್ಕೆ, ಉಳಿಸ್ಕೊಳ್ಳಲಿಕ್ಕೆ. ನಾನು ಈ ಮಣ್ಣಿನ ಮಗ, ಒಕ್ಕಲಿಗ ಮಗ. ಯಾವ ಮಕ್ಕಳ ಗೊತ್ತಿಲ್ಲ, ನಾನು ಒಕ್ಕಲಿಗ ಮಗ, ಭೈರವನ ಪುತ್ರ. ನಾನು ಎದೆ ತಟ್ಟಿ ಹೇಳ್ತೀನಿ, ತಪ್ಪನ್ನ ಖಂಡಿಸ್ತೀನಿ. ತಪ್ಪು ಎಷ್ಟೇ ತಪ್ಪು ಮಾಡಿದ್ರು ನಿಮ್ ಗುಡ್ಡ ಆಗಿದೆ, ಒಂದಿನ ಸರಿ.